ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವನ್ಯ. ನಾನು 3ನೇ ತರಗತಿಯ ಅನಾರೋಗ್ಯದ ಶಿವ ಪದ್ಯವನ್ನು ಹಾಡುತ್ತಿದ್ದೇನೆ. ಕಾಡಿನ ರಾಜ ಶಿವರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ. ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಾಲವ್ಯತೆ. ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು. ಡಾಕ್ಟರ್ ಜಿಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿದನು. ವೈದ್ಯರ ಆಜ್ಞೆಯ ಮೀರದ ಶಿವ ಬಾಯನ್ನು ತೆರೆದು ತೋರಿಸಿತು. ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿದಳು. ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಶಿವವು ಗರ್ಜಿಸಿತು. ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಮುಂದಿನ ಸರದಿ ಡಾಕ್ಟರ್ ಹೈನ ಶಿವದ ಬಾಗಿಲು ತಟ್ಟಿದಳು. ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು. ಎಂಥ ಸುವಾಸನೆ ನಿಮ್ಮ ಉಸಿರಲಿ, ಓಹೋ ಎಂಥ ಸುವಾಸನೆ ನಿಮ್ಮ ಉಸಿರಲಿ, ಓಹೋ ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತ ಮುಖವನ್ನು ನೋಡಿದಳು. ಶಿವಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವೆ ಎಂದೀತು. ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರ ಹಾಕಿಸಿತು. ನಂತರ ಸರದಿ ಜಾನ ವೈದ್ಯನರಿಯು ಬಾಗಿಲು ತಟ್ಟಿ ಒಳಬಂದಿತು. ಸಾರ್ವಭೌಮರ ವಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು. ಉಸಿರನ್ನು ಕುಳಿತು ಏನು ಹೇಳುವಿರಿ ಎನ್ನುತ್ತ ಮುಖವನ್ನು ನೋಡಿತು. ಎನ್ನುತ್ತ ಬಾಯನ್ನು ತೆರೆಯಿತು. ಜಾಣಾಕ್ಷನರಿಯು ತಕ್ಷಣ ಹೇಳಿತು, ಸೀತದಿ ಮೂಗು ಕಟ್ಟಿದೆ ಒಡೆಯ, ಸೀತದಿ ಮೂಗು ಕಟ್ಟಿದೆ ಒಡೆಯ. ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಸಭೆಯನ್ನು. ಶಿವದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು, ಎನ್ನುವುದೇ ನೀತಿಯು. ಧನ್ಯವಾದಗಳು. ನೀವು ಇದು ಪದ್ಯವನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡಿ. ಇದು 3rd ಸ್ಟ್ಯಾಂಡರ್ಡ್ 3ನೇ ತರಗತಿ. ಇದು ಇಲ್ಲಿ ಸ್ಕ್ಯಾನ್ ಮಾಡಿ ನೋಡಿ.